ಅಣ್ಣ ಸೈಡಿಗೆ ಬಂದಣ್ಣ ಸೈಡಿಗೆ ಬಂದಣ್ಣ ಡೆಲ್ಲಿಗೆ ಹೋಗ್ತಾರೆ ನಾನು ಡೆಲ್ಲಿಗೆ ಹೋಗ್ತಾ ಇರೋದು ಒಂದು ಮಾದಾಯಿ ವಿಚಾರದಲ್ಲಿ ಫಾರೆಸ್ಟ್ ಅವರು ಕ್ಲಿಯರೆನ್ಸ್ ಮಾಡಿಲ್ಲ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ರಾಜ್ಯದಿಂದ ನಮ್ಮ ಆ ಭಾಗದಲ್ಲಿರುವಂತಹ ಕೆಲವು ಎಂಪಿಸ್ ಕೂಡ ಮತ್ತು ಜೋಶಿ ಅವ್ರನ್ನು ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ. ಅವ್ರನ್ನೂ ಕೇಳ್ತೀನಿ, ಯಾಕಂದ್ರೆ ಅವರೆಲ್ಲ ಹೋರಾಟ ಮಾಡಿದ್ದಾರೆ, ಅವ್ರನ್ನೂ ಕೇಳ್ತೀನಿ. ನಮಗೆ ಡೆವಲಪ್ಮೆಂಟ್ ಆಗಬೇಕು, ಐ ವಿಲ್ ಮೀಟ್ ದೆಮ್. ಅದಾದ್ಮೇಲೆ ಸುಬ್ಬು ಸೋರನ್ ಅವರ ಸ್ವೇರಿಂಗ್ ಸೆರೆಮನಿ ಇದೆ, ಅದು ಕೂಡ ಹೋಗಬೇಕಾಗಿದೆ. ನಾಳೆ ನಂಗೆ ಬೇಕಾದದ್ದು ಒಂದು ಪಾರ್ಲಿಮೆಂಟ್ ಅಲ್ಲಿ ಕೂಡ ಎಂಪಿಸ್ ಗೆದ್ದಿರೋದು ಕೂಡ ಸ್ವೇರಿಂಗ್ ಇದೆ. ಸೊ ಪಕ್ಷದ ಕೆಲಸನೂ ಇದೆ. ಗಾಂಧೀಜಿಯವ್ರದ್ದು 100ನೇ ವರ್ಷ ಆಚರಣೆ ಇದೆ. ಅದನ್ನು ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಅದೆಲ್ಲ ಕೂಡ ಚರ್ಚೆ ಮಾಡಬೇಕಾಯಿತು. ಸೊ ಅದಕ್ಕೆ ನಾನು ಕ್ಯಾಬಿನೆಟ್ ಅಲ್ಲಿ ಇರೋಕ್ಕಾಗಲ್ಲ, ಚೀಫ್ ಮಿನಿಸ್ಟರ್ ತಿಳಿಸಿದ್ದೀನಿ. ಅದಾದ್ಮೇಲೆ ಅವ್ರಿಗೂ ಕೂಡ ತಿಳಿಸಿ ಕೂತ್ಕೊಂಡು ನಾವು ಚರ್ಚೆ ಮಾಡಕ್ಕೆ ಎಚ್ ಕೆ ಪಾಟೀಲ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅವ್ರಿಗೂ ಕೊಟ್ಟಿದ್ದು. ಸೊ ಅವರು ಕೂಡ ಅದೆಲ್ಲ ಕೆಲವೆಲ್ಲ ನಮಗೆ ಸಲಹೆ ಕೊಡ್ತಾ ಇದ್ದಾರೆ. ಸೊ ಅದು ಇಷ್ಟಕ್ಕೆ ಹೋಗ್ತಾ ಇದ್ದೀನಿ. ಅದು ಬಿಟ್ಟು ಆದಷ್ಟು ಬೇಗ ಆ ಮಹದಾಯಿಗೆ ನಾವು ಪರ್ಮಿಷನ್ ಕೊಡ್ತೇವೆ ಅಂತ. ಅದಕ್ಕೆ ಸಂತೋಷ. ಅದು ಕೊಡ್ಲಿ. ಗೌರವಾನ್ವಿತ ದೇವೇಗೌಡರು ಮೇಕೆದಾಟಿಗೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಅದು ಕೊಡಿಸ್ಲಿ. ರೆಡಿ. ನಮ್ಮ ರಾಜ್ಯಕ್ಕೆ ಏನೇನು ಒಳ್ಳೇದಾಗ್ತದೆ ಸಹಕಾರ ಕೊಟ್ಟು ಎಲ್ಲ ಸಹಕಾರನೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತೀರಾ? ಕಾಂಗ್ರೆಸ್ ಪಾರ್ಟಿಗೆ ದೇವಸ್ಥಾನ ದೆಹಲಿಲಿರೋದು. ಖಂಡಿತ ನಮ್ಮ ನಾಯಕರುಗಳನ್ನ ಭೇಟಿ ಆಗದೆ ನಾನು ಬರ್ತೀನಾ? ಹೋದ್ಮೇಲೆ ಎಲ್ಲರನ್ನೂ ಭೇಟಿ ಮಾಡೇ ಮಾಡ್ತೀನಿ. ಅದು ನನಗೆ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ಕೇಳಿ, ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿ ಕೇಳಿ. ನನಗೆ ಗೊತ್ತಾದ್ರೆ ಖಂಡಿತ ಮಾತು ಹೇಳಿದ್ರಿ ಭಾಷಣದಲ್ಲಿ, ಸಚಿವರಿಗೂ ಕೂಡ ಆ ರೀತಿ ಹೇಳಿದ್ವಿ ನಾವೀಗ ಅಂತ. ಕೆಲವು ಸಂದರ್ಭದಲ್ಲಿ ಕೆಲವು ಟೈಮ್ ಇದೆ, ಅದಕ್ಕೆಲ್ಲ ಈಗ ಅರ್ಜೆಂಟ್ ಏನಿಲ್ಲ, ಇನ್ನ ಟೈಮ್ ಇದೆ. ಕೆಲವರೆಲ್ಲ ಬಿಲೀವ್ ಇನ್ ಶೇರಿಂಗ್ ಅಂಡ್ ಕೇರಿಂಗ್. ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಸ್ಟನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೂ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಯಾವ ಕಾರಣ? ಒಂದು ಕ್ಷೇತ್ರಕ್ಕೆ 250 ಕೋಟಿ ಹೋಗ್ತಾ ಇದೆ, ಗೊತ್ತಿದೆಯಾ ನಿಮಗೆ? 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ 250 ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ. ಅದು ಅಭಿವೃದ್ಧಿ ಅಲ್ವಾ? ಅದು ಅವ್ರ ವೈಯಕ್ತಿಕವಾದ ಡೆವಲಪ್ಮೆಂಟ್ ಅಲ್ವಾ? ಸಾಮಾಜಿಕವಾದಂತ ಡೆವಲಪ್ಮೆಂಟ್ ಅಲ್ವಾ? ಏನಿಲ್ಲ, ಅವ್ರು ಏನ್ ಕೇಳ್ತಾ ಇದಾರೆ ಡೆವಲಪ್ಮೆಂಟ್ ಅದನ್ನು ಕೊಡ್ತಾ ಇದ್ದಾರೆ, ದುಡ್ಡಿಲ್ಲ ಅಂತಲ್ಲ. ರಸ್ತೆ ಅಭಿವೃದ್ಧಿ ಮಾಡಕ್ಕಾಗ್ತದೆ ಎಲ್ಲ ನೋಡಿ ಸುಳ್ಳು. ನಾವು ಅವ್ರಿಗೆ ಪಾಪ ಮಾಹಿತಿ ಇಲ್ಲ ಅಂತ ಕಾಣ್ತದೆ, ಮಾಹಿತಿ ನಾವು ಮಾಡ್ತೀವಿ. No question, no MLA should speak on that. If that is the case, we are going to take a disciplinary action.